ನಮಸ್ಕಾರ ಸ್ನೇಹಿತರೆ. ಸಂಕ್ರಾಂತಿ ಹಬ್ಬಕ್ಕೆ ನೀವು ಈ ರೀತಿ ಎಳ್ಳೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಮನೆಯಲ್ಲೇ ಕಮ್ಮಿ ಖರ್ಚಲ್ಲಿ ನಾವು ಈ ರೀತಿ ಎಳ್ಳು ಬೀರೋದನ್ನ ರೆಡಿ ಮಾಡ್ಕೋಬೋದು. ನಾನಿಲ್ಲಿ ಕಪ್ಪು ಎಳ್ಳು ತಗೊಂಡಿದ್ದೀನಿ. ನಿಮಗೆ ಬಿಳಿ ಎಳ್ಳಿದ್ರೆ ಅದೇ ತಗೊಂಡ್ರೆ ಒಳ್ಳೆಯದು. ನನಗೆ ಬಿಳಿ ಎಳ್ಳು ಇದ್ದಿಲ್ಲ, ಮನೆಯಲ್ಲೇ ಕಪ್ಪು ಎಳ್ಳಿತ್ತು. ಅದಕ್ಕೆ ಈ ಥರ ಕಪ್ಪು ಎಳ್ಳನ್ನ ತಗೊಂಡು ಇದನ್ನು ತೊಳ್ಕೊತಾ ಇದ್ದೀನಿ. ಕ್ಲೀನ್ ಮಾಡ್ಕೋಬೇಕು ಎಳ್ಳನ್ನ. ತುಂಬ ಮಣ್ಣಿರುತ್ತೆ ಎಳ್ಳಲ್ಲಿ, ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿಕೊಂಡು ನಾನು ಹಿಂಗೆ ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನೆಲ್ಲ ಈ ಥರ ತೊಳ್ಕೊಂಡು ಒಂದು ಟೀ ಸೋಸ್ತಾರಲ್ಲ ಅದರಲ್ಲಿ ಸೋಸ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಗಲೀಜು ಬರ್ತೈತೆ ಎಳ್ಳಲ್ಲಿ. ಇದನ್ನು ಸೋಸ್ಕೊಂಡು ಇದನ್ನು ಒಣಗಿಸ್ಕೋಬೇಕು. ಈ ಥರ ಮಾಡಿ ತೊಳೆದ್ಬಿಟ್ಟು ಒಣಗಿಸ್ಕೋಬೇಕು. ಇದನ್ನು ನೆನೆ ಹಾಕೋದೇನು ಬೇಡ, ಒಣಗಿಸಿದ್ರೆ ಸಾಕು. ನೋಡಿ, ಒಂದು ಟವಲ್ ಮೇಲೆ ಹಾಕ್ಕೊಂಡು ನಾನು ಟೆರೆಸ್ ಮೇಲೆ ಹಾಕ್ಕೊತಾ ಇದ್ದೀನಿ. ಬಿಸಿಲು ಜಾಸ್ತಿ ಎಲ್ಲಿರುತ್ತೋ ಅಲ್ಲಿ ಹಾಕ್ಕೊಂಡು ನಾನು ಒಣಗಿಸ್ಕೊತೀನಿ. ನೋಡಿ, ಈ ರೀತಿ ಫೋಲ್ಡ್ ಮಾಡಿ ಟವಲು ಸ್ವಲ್ಪ ಉಚ್ಕೋಬೇಕಾಗುತ್ತೆ, ಸ್ವಲ್ಪ ವೈಟ್ ಆಗುತ್ತೆ ಅವಾಗ ಎಳ್ಳು. ನೋಡಿ, ಈ ರೀತಿ ಅಗಲ ಮಾಡಿ ನಾವು ಒಣಗಿಸ್ಕೋಬೇಕು. ತುಂಬ ತೆಳು ಹಾಕಬೇಕು ಟವಲ್ ಮೇಲೆ. ನಾವು ಎಳ್ಳನ್ನ ಒಣಗಾಕ್ಬೇಕಾದ್ರೂ ಅಷ್ಟೇ ಟೆರೆಸ್ ಮೇಲೆ ಮಣ್ಣೆಲ್ಲ ಏನು ಇರಬಾರ್ದು, ಆ ಥರ ಜಾಗದಲ್ಲಿ ಹಾಕಬೇಕು. ಸ್ವಲ್ಪನೂ ಮಣ್ಣು ಬರಬಾರ್ದು. ಮಣ್ಣೇನಾರ ಬಂದರೆ ಮತ್ತೆ ಕ್ಲೀನ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ತೊಳೆದಿರೋದ್ರಿಂದ. ನೋಡಿ, ಈ ರೀತಿ ಎಲ್ಲ ನಾನು ಹಾಕ್ಕೊಂಡಿದ್ದೀನಿ ಅಗಲವಾಗಿ. ಬಿಸಿಲಿದ್ರೆ ಬೇಗನೆ ಒಣಗುತ್ತೆ. ಇದು ಒಂದು 4-5 ಅವರ್ಗೆ ಒಣಗೋಗುತ್ತೆ. ಬಿಸಿಲು ಚೆನ್ನಾಗಿತ್ತು, ಒಣಗೈತೆ. ನೋಡಿ, ಇಷ್ಟು ಒಣಗೈತೆ. ಇವಾಗ ಇನ್ನು ಸ್ವಲ್ಪ ಅದನ್ನು ಉಚ್ಕೊಂಡ್ರೆ ಇನ್ನೂ ಸ್ವಲ್ಪ ವೈಟ್ ಆಗುತ್ತೆ. ಇದನ್ನ ಎಳ್ಳು ಹಾಗೆ ಹಾಕೋಬಾರ್ದು, ಸ್ವಲ್ಪ ಬಿಸಿ ಮಾಡ್ಕೋಬೇಕು. ನೀವು ವೈಟ್ ಎಳ್ಳು ತಗೊಂಡ್ರು ಅಷ್ಟೇ ಸ್ವಲ್ಪ ಲೈಟಾಗಿ ಉಗುರು ಬೆಚ್ಚಗಾಗೋಷ್ಟು ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಬಾಣಲಿ ಬಿಸಿಯಾಗಿ ಒಂದು ಅರ್ಧ ನಿಮಿಷ ಇದ್ದರೆ ಸಾಕು. ಬಾಣಲಿ ಬಿಸಿ ಆಗಿರುತ್ತೆ. ಎಳ್ಳು ಬಿಸಿ ಆಗೈತೆ. ಒಂದು ಮರಕ್ಕೆ ಹಾಕ್ಕೊಂಡು ಇದನ್ನು ಕಡಲೆ ಬೀಜನೂ ಕೂಡ ಬಿಸಿ ಮಾಡ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಲೈಟಾಗಿ ಹುರ್ಕೋಬೇಕು. ಎಳ್ಳನ್ನ ಇನ್ನು ಸ್ವಲ್ಪ ಅದನ್ನು ಮೇಲೆ ಇರೋ ಸಿಪ್ಪೆ ಎಲ್ಲ ತಗೋತಾ ಇದ್ದೀನಿ. ನೋಡಿ, ಈ ಥರ ಒಟ್ಟೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಮರಕ್ಕೆ ಹಾಕ್ಕೊಂಡು ಈ ರೀತಿ ಮಾಡಿಕೊಂಡ್ರೆ ಅದು ಒಟ್ಟು ಸಪ್ರೇಟ್ ಆಗುತ್ತೆ. ಕಡಲೆ ಬೀಜನ ಅಷ್ಟೇ ಹುರಿದು ತಣ್ಣಗಾಗೈತೆ. ಈ ತಣ್ಣಗಾದ್ಮೇಲೆ ಈ ರೀತಿ ಸಿಪ್ಪೆ ತೆಗೆದ್ರೆ ಆರಾಮಾಗಿ ಸಿಪ್ಪೆ ಬರುತ್ತೆ. ಬಿಸಿ ಇರಲ್ಲ. ಬಿಸಿ ಇದ್ದಾಗ ಸಿಪ್ಪೆ ತೆಗಿಯೋಕೆ ತುಂಬ ಕೈ ಸುಡುತ್ತೆ. ತಣ್ಣಗಾದ್ಮೇಲೆ ಸಿಪ್ಪೆ ತೆಗಿಬೇಕು. ನೋಡಿ, ಈ ರೀತಿ ಆರಾಮಾಗಿ ಸಿಪ್ಪೆ ತಗೋಬೋದು. ಈ ಕಡಲೆ ಬೀಜನೂ ಅಷ್ಟೇ ಜಾಸ್ತಿ ಹೊತ್ತು ಹುರ್ಕೋಬಾರ್ದು. ಈ ರೀತಿ ವೈಟಾಗಿ ಇರಬೇಕು, ಆ ರೀತಿ ಹುರ್ಕೋಬೇಕು. ನಾವು ಚಟ್ನಿಗೆ ಇರೋ ಥರ ನಾವು ಹುರ್ಕೊಳ್ಳೋಕೆ ಹೋಗಬಾರ್ದು. ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರೆ ಒಂದು ಲೋ ಫ್ಲೇಮಲ್ಲಿ 3 ನಿಮಿಷ ಹುರ್ಕೊಂಡ್ರೆ ಸಾಕು. ಒಂದು ಅರ್ಧ ಹೋಳು ಕೊಬ್ಬರಿ ತಗೊಂಡು ಕೊಬ್ಬರಿ ಕೂಡ ನಾನು ಪೀಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಚಿಕ್ಕದಾಗೆ ಪೀಸ್ ಮಾಡ್ಕೊತೀನಿ. ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಪೀಸ್ ಮಾಡ್ಕೊಬೋದು. ಅಂದರೆ ಈ ಥರ ಚಿಕ್ಕದಾಗೆ ಇರಬೇಕು ಎಳ್ಬೀರೋದಕ್ಕೆ. ಇವಾಗ ಬೆಲ್ಲ ಪೀಸ್ ಇತ್ತು ನನಗೆ. ಅಚ್ಚ ಬೆಲ್ಲ ತಗೊಂಡೆ. ಮತ್ತು ಹಾಗೆ ಗಂಧದ ಅಂಗಡಿಯಲ್ಲಿ ಬೆಲ್ಲನೂ ನಂಗೆ ಸಿಕ್ತು ಈ ಥರ ಪೀಸು. ಅದಕ್ಕೆ ಈ ಥರ ಪೀಸೇ ತಗೊಂಡು ಬಂದೆ. ಇದಕ್ಕೇನು ಜಾಸ್ತಿ ಇಲ್ಲ, 20 ರೂಪಾಯಿ ತಗೊಂಡಿದ್ದಾರೆ ಅಷ್ಟೇ ಪೀಸ್ ಬೆಲ್ಲಕ್ಕೆ. ಕೊಬ್ಬರಿ ಮನೇಲೇ ಇತ್ತು, ಎಳ್ಳು ಕೂಡ ಮನೇಲೇ ಇತ್ತು. ಇನ್ನು ಮಿಕ್ಕಿದ ಕಡಲೆ ಬೀಜ ಕಡಲೆಪಪ್ಪೆಲ್ಲ ಮನೇಲೇ ಇತ್ತು. ನಾವು ಮನೇಲೇ ಇಷ್ಟು ಖರ್ಚಿಲ್ಲದೆ ಆರಾಮಾಗಿ ಮನೇಲೇ ಮಾಡ್ಕೋಬೋದು ಕಮ್ಮಿ ಖರ್ಚಲ್ಲಿ. ನೋಡಿ, ಎಳ್ಳು, ಕಡಲೆಪಪ್ಪು, ಕಡಲೆ ಬೀಜ ಎಲ್ಲ ರೆಡಿ ಆಗೈತೆ. ಇವಾಗ ಒಂದು ಪಾತ್ರೆಗೆ ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಕಡಲೆಪಪ್ಪು, ಎಳ್ಳೇನು ಅಷ್ಟೊಂದು ವೈಟಾಗಿ ಆಗಿಲ್ಲ, ಲೈಟಾಗಿ ವೈಟ್ ಆಗೈತೆ ಅಷ್ಟೇ. ನಾನು ಈ ವರ್ಷವೂ ಅಷ್ಟೇ ಬ್ಲ್ಯಾಕ್ ಎಳ್ಳೆಲ್ಲ ನಾನು ಎಳ್ಳು ಬೀರ್ಕೊಳ್ಳೋದು. ವರ್ಷವೂ ನಾನು ಇದೇ ಥರ ಮನೆಯಲ್ಲೇ ಮಾಡಿಕೊಂಡು ಎಳ್ಳು ಬೀರ್ಕೊತೀನಿ. ನೋಡಿ, ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಒಂದು ಸ್ಪೂನ್ ಎತ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಈ ಎಳ್ಳು ಮತ್ತು ಬೆಲ್ಲ ಇದನ್ನೆಲ್ಲ ಪ್ಯಾಕ್ ಮಾಡೋದಕ್ಕೆ ಕವರ್ ತಗೊಂಡು ಬಂದಿದ್ದೆ. ಅದಕ್ಕೆ ಹಾಕ್ಕೊಂಡು ಪಾಕೆಟ್ ಮಾಡಿ ಇಟ್ಕೊತೀನಿ. ನೋಡಿ, ಇಷ್ಟು ಒಂದೊಂದು ಸ್ವಲ್ಪ ಹಾಕ್ಕೊಂಡು ಕೊಡೋದಕ್ಕೆ, ಎಳ್ಳು ಬೀರಿ ಕೊಡೋದಕ್ಕೆ ಈ ಥರ ಪಾಕೆಟ್ ಮಾಡಿ ಇಟ್ಕೊತೀನಿ. ನೋಡಿ, ಈ ರೀತಿ ಮಾಡ್ಕೊತಾ ಇದ್ದೀನಿ. ಸಂಕ್ರಾಂತಿ ಹಬ್ಬದ ದಿವಸ ಎಳ್ಳು ಬೆಲ್ಲ ಕೊಡಬೇಕಾದ್ರೆ ಇದ್ರ ಜೊತೆ ಕಪ್ಪು ಕೊಟ್ರೂ ತುಂಬಾ ಒಳ್ಳೆಯದು. ಇದನ್ನು ರಥಸಪ್ತಮಿವರೆಗೂ ಎಳ್ಳು ಬೆಲ್ಲ ದಾನ ಮಾಡ್ತಾರೆ. ಕೆಲವು ಸೈಡು ರಥಸಪ್ತಮಿಲೂ ಕೂಡ ಎಳ್ಳು ಬೆಲ್ಲ ಕೊಡ್ತಾರೆ. ಈ ಎಳ್ಳು ಬೆಲ್ಲ ಜೊತೆಗೆ ಜೀರಿಗೆ ಮಿಠಾಯಿ ಬರುತ್ತಲ್ಲ ಕಲರ್ದು, ಅದು ಕೂಡ ಹಾಕೋಬೋದು. ಮತ್ತು ಸಕ್ಕರೆದು ಮಿಠಾಯಿ ಅದನ್ನು ಹಾಕೋಬೋದು. ವೈಟ್ ಬರುತ್ತಲ್ಲ ಅದನ್ನು. ನಾನಿಲ್ಲ ಅದೆರಡೂ ಏನು ಹಾಕ್ಕೊಂಡಿಲ್ಲ. ನಾನು ಯಾವಾಗೂ ಅದನ್ನು ಹಾಕಲ್ಲ. ನಾನು ಇಷ್ಟೇ ಮಾಡ್ಕೊತೀನಿ ಯಾವಾಗೂ.
ನೋಡಿ ಈ ಥರ ಎಲ್ಲ ಪಾಕೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದಂತ ಮರಿಬೇಡಿ. ಥ್ಯಾಂಕ್ ಯು.